ಕ್ಯಾಬಿನೆಟ್ ತೆಗೆದುಕೊಂಡ ನಿರ್ಧಾರದಲ್ಲಿ ತಪ್ಪೇನಿದೆ? ಸಂಪುಟದ ತೀರ್ಮಾನದಲ್ಲಿ ಏನ್ ತಪ್ಪು ಹೇಳಲಿ? ರಾಜ್ಯಪಾಲರು ಇದನ್ನೇ ಅನುಮತಿ ಪತ್ರದಲ್ಲಿ ಹೇಳಿಲ್ಲ, ಗವರ್ನರ್ ವಿವೇಚನೆ ಇಲ್ಲದೆ ತೀರ್ಮಾನ ಮಾಡಿದ್ದಾರೆ. ರಾಜ್ಯಪಾಲರ ನಿರ್ಧಾರವೇ ತರ್ಕರಹಿತವಾಗಿದೆ. ಶ್ರೀರೂಪ ಕೇಸ್ ತೀರ್ಪನ್ನ ಇಲ್ಲಿ ಸಿಂಘ್ವಿ, ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಕಾರಣ ನೀಡಬೇಕು, ಆದ್ರೆ ಗವರ್ನರ್ ಆದೇಶ ಪ್ರತಿಯಲ್ಲಿ ನೀಡಿಲ್ಲ. ಪ್ರಾಸಿಕ್ಯೂಷನ್ ಏಕೆ ಅಂತ ರಾಜ್ಯಪಾಲರು ಹೇಳೇ ಇಲ್ಲ. ಹೈಕೋರ್ಟ್ನಲ್ಲಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ. ಕ್ಯಾಬಿನೆಟ್ ತೆಗೆದುಕೊಂಡ ನಿರ್ಧಾರದಲ್ಲಿ ಏನ್ ತಪ್ಪಿದೆ ಅನ್ನೋದನ್ನ ಮೊದಲು ಹೇಳಬೇಕು. ರಾಜ್ಯಪಾಲರು ಇದನ್ನೇ ಅನುಮತಿ ಪತ್ರದಲ್ಲಿ ಹೇಳಿಲ್ಲ, ಗವರ್ನರ್ ವಿವೇಚನೆ ಇಲ್ಲದೆ ತೀರ್ಮಾನವನ್ನ ಮಾಡಿದ್ದಾರೆ. ರಾಜ್ಯಪಾಲರು ನಿರ್ಧಾರವೇ ತರ್ಕರಹಿತ ಆಗಿದೆ. ಶ್ರೀರೂಪ ಕೇಸ್ ತೀರ್ಪನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಂಘ್ವಿ ಅವರು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಕಾರಣ ನೀಡಬೇಕು, ಆದ್ರೆ ಗವರ್ನರ್ ಆದೇಶ ಪ್ರತಿಯಲ್ಲಿ ಕಾರಣವನ್ನ ನೀಡಿಲ್ಲ. ಪ್ರಾಸಿಕ್ಯೂಷನ್ ಏಕೆ ಅಂತ ರಾಜ್ಯಪಾಲರು ಹೇಳೇ ಇಲ್ಲ ಅಂತ ಹೇಳಿ ಹೈಕೋರ್ಟ್ನಲ್ಲಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ.